ಒಂದು ರಣರಂಗ. ಇಲ್ಲಿ ಕೇವಲ ತತ್ವಗಳನ್ನು ಹಿಡಿದು ಕುಳಿತರೆ ಗೆಲುವು ಅಸಾಧ್ಯ. ಸಂದರ್ಭಕ್ಕೆ ತಕ್ಕಂತೆ ಹಾವಿನಂತೆ ಬಾಗುವುದು ಅಥವಾ ಸಿಂಹದಂತೆ ಗರ್ಜಿಸುವುದು ತಿಳಿದಿರಬೇಕು. ಕೆಲವೊಮ್ಮೆ ಕೆಲಸ ಸಾಧಿಸಿಕೊಳ್ಳಲು ಸ್ವಲ್ಪ ಬಾಗುವುದು ಅಥವಾ ಚಾಣಾಕ್ಷತನದಿಂದ ಬಣ್ಣ ಬದಲಾಯಿಸುವುದು ತಪ್ಪಲ್ಲ. ಇದನ್ನು ಲೋಕವು ಅವಕಾಶವಾದ ಎಂದು ಕರೆದು ನಿಮ್ಮನ್ನು ಟೀಕಿಸಬಹುದು. ಒಬ್ಬ ಸಶಸ್ವಿ ಮನುಷ್ಯನು ಕೇವಲ ಭಾವನೆಗಳಿಗೆ ಬೆಲೆ ಕೊಡದೆ ಕಾಲದ ಅವಶ್ಯಕತೆಗೆ ತಕ್ಕಂತೆ ತನ್ನ ತಂತ್ರಗಳನ್ನು ಬದಲಾಯಿಸಿಕೊಳ್ಳಬೇಕು. ನೀತಿಗಳೇ ಬದುಕಲ್ಲ, ಬದುಕಿಗಾಗಿ ನೀತಿಗಳಿರುವುದು. ನಿಮ್ಮ ಉನ್ನತ ಉದ್ದೇಶಕ್ಕಾಗಿ ಸಣ್ಣ ಪುಟ್ಟ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವಾಗ ನೀವು ಕುಟಿಲ ವ್ಯಕ್ತಿಯಂತೆ ಕಾಣಬಹುದು. ಆದರೆ ಅಂತಿಮ ಗೆಲುವು ನಿಮ್ಮದಾದಾಗ ಆ ಟೀಕೆಗಳು ಗೌಣವಾಗುತ್ತವೆ. ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳದವನು ಜೀವನದಲ್ಲಿ ಹಿಂದುಳಿಯುತ್ತಾನೆ. ಸಿಕ್ಕ ಅವಕಾಶವನ್ನು ತನ್ನದಾಗಿಸಿಕೊಳ್ಳುವ ಇತರರನ್ನು ಹಿಂದಕ್ಕೆ ಹಾಕುವ ಅನಿವಾರ್ಯತೆ ಬರಬಹುದು. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದು ಕೆಟ್ಟ ನಡವಳಿಕೆಯಾಗಿ ಕಂಡರೂ ಯಶಸ್ಸಿನ ಏಣಿಯನ್ನು ಏರಲು ಇಂತಹ ಚಾಣಾಕ್ಷತನ ಅಥವಾ ಅವಕಾಶವಾದ ಪ್ರತಿಯೊಬ್ಬರಿಗೂ ಇರಲೇಬೇಕಾದ ಗುಣವಾಗಿದೆ. 13. ದೌರ್ಬಲ್ಯಗಳನ್ನು ಮುಚ್ಚಿಡುವ ಕಠೋರತೆ. ನಿಮ್ಮ ಒಳಗಿಡುವ ಭಯ, ನೋವು ಅಥವಾ ದೌರ್ಬಲ್ಯಗಳನ್ನು ಜಗತ್ತಿಗೆ ಎಂದಿಗೂ ತೋರಿಸಬೇಡಿ. ಯಾರ ಮುಂದೆ ನೀವು ದುರ್ಬಲರಾಗಿ ಕಾಣುತ್ತೀರೋ ಅವರು ನಿಮ್ಮನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತಾರೆ. ನಿಮ್ಮ ಮುಖವು ಯಾವಾಗಲೂ ಆತ್ಮವಿಶ್ವಾಸದಿಂದ ಕೂಡಿರಲಿ. ನೀವು ಒಳಗೆ ಎಷ್ಟೇ ನೊಂದಿದ್ದರೂ ಹೊರಗಡೆ ಕಲ್ಲಿನಂತೆ ಕಠೋರವಾಗಿರುವುದು ಇತರರಿಗೆ ನಿಮ್ಮ ಬಗ್ಗೆ ಭಯ ಮತ್ತು ಗೌರವ ಮೂಡಿಸುತ್ತದೆ. ಜನರು ಸಾಮಾನ್ಯವಾಗಿ ಅನುಕಂಪ ತೋರಿಸುವವರನ್ನು ಒಳ್ಳೆಯವರು ಎಂದು ಭಾವಿಸುತ್ತಾರೆ. ಆದರೆ ಅನುಕಂಪವು ನಿಮ್ಮನ್ನು ಬೇರೆಯವರ ಮೇಲೆ ಅವಲಂಬಿತರನ್ನಾಗಿ ಮಾಡುತ್ತದೆ. ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಹೊರೆ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ಶತ್ರುಗಳಿಗೆ ಅದು ಅನುಕೂಲವಾಗುತ್ತದೆ. ಹಾಗಾಗಿ ನಿಮ್ಮ ಭಾವನೆಗಳನ್ನು ಹತ್ತಿಕ್ಕಿ ಕಠೋರವಾಗಿ ಕಾಣುವುದು ನಿಮ್ಮ ಸ್ವಯಂ ರಕ್ಷಣೆಗೆ ಅಗತ್ಯ. ನೀವು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಮೃದುವಾಗಿ ವರ್ತಿಸದೆ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು. ಈ ಗುಣವು ಇತರರಿಗೆ ನೀವು ಅಹಂಕಾರಿ ಅಥವಾ ಹೃದಯಹೀನ ಎಂದನ್ನಿಸಬಹುದು. ಆದರೆ ನಿಮ್ಮ ದೌರ್ಬಲ್ಯವನ್ನು ಮರೆಮಾಡುವ ಈ ಕಠೋರತೆಯೇ ಸಮಾಜದಲ್ಲಿ ನಿಮ್ಮ ಶಕ್ತಿಯಾಗಿ ಮಾರ್ಪಾಡಾಗುತ್ತದೆ ಮತ್ತು ನಿಮ್ಮನ್ನು ಶೋಷಣೆಯಿಂದ ಮುಕ್ತಗೊಳಿಸುತ್ತದೆ. 14. ಗುರಿ ಸಾಧನೆಗೆ ಕುಟಿಲತೆಯನ್ನು ಬಳಸುವುದು. ಒಳ್ಳೆಯ ಗುರಿಯನ್ನು ತಲುಪಲು ಕೆಲವೊಮ್ಮೆ ಅಂಕುಡಂಕು ಹಾದಿಯನ್ನು ಹಿಡಿಯುವುದು ತಪ್ಪಲ್ಲ. ನೇರ ಹಾದಿಯಲ್ಲಿ ಹೋದರೆ ಸಿಗದ ಯಶಸ್ಸು ಸ್ವಲ್ಪ ಕುಟಿಲತೆಯಿಂದ ಅಥವಾ ತಂತ್ರಗಾರಿಕೆಯಿಂದ ಸಿಗುವುದಾದರೆ ಅದನ್ನು ಬಳಸಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಧರ್ಮವನ್ನು ರಕ್ಷಿಸಲು ಕೃಷ್ಣನು ಮಾಡಿದ ತಂತ್ರಗಳಂತೆ ನಿಮ್ಮ ಸದುದ್ದೇಶಕ್ಕೆ ಸ್ವಲ್ಪ ಕುತಂತ್ರ ಬಳಸುವುದರಲ್ಲಿ ತಪ್ಪಿಲ್ಲ. ಜಗತ್ತು ಕೇವಲ ಪ್ರಾಮಾಣಿಕತೆಯಿಂದ ನಡೆಯುವುದಿಲ್ಲ. ಇಲ್ಲಿ ನಿಮ್ಮನ್ನು ಸೋಲಿಸಲು ಸಂಚು ರೂಪಿಸುವವರು ಹಲವರಿರುತ್ತಾರೆ. ಅಂಥವರ ವಿರುದ್ಧ ಗೆಲ್ಲಲು ನೀವು ಅವರಂತೆಯೇ ಚಾಣಾಕ್ಷತನ ಅಥವಾ ಕುಟಿಲತೆಯನ್ನು ಪ್ರದರ್ಶಿಸಬೇಕು. ಈ ಹಾದಿಯಲ್ಲಿ ನೀವು ಕೆಟ್ಟ ಮನುಷ್ಯ ಅಥವಾ ತಂತ್ರಗಾರ ಎಂದ ಹೆಸರನ್ನು ಪಡೆಯಬಹುದು. ಆದರೆ ಗೆಲುವು ಮುಖ್ಯವಾದಾಗ ಆ ಹಣೆಪಟ್ಟಿಗಳು ಅಪ್ರಸ್ತುತವಾಗುತ್ತವೆ. ಒಬ್ಬ ನಾಯಕನಿಗೆ ಸಾಮ, ದಾನ, ಭೇದ, ದಂಡ ಎಂಬ 4 ನೀತಿಗಳು ತಿಳಿದಿರಬೇಕು. ಕೇವಲ ಒಳ್ಳೆಯತನದಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂಬ ವಾಸ್ತವವನ್ನು ಅರಿತು ಸಮಯಕ್ಕೆ ತಕ್ಕಂತೆ ಚಾಣಾಕ್ಷ ತಂತ್ರಗಳನ್ನು ಹೆಣೆಯುವುದು ಅತ್ಯಂತ ಅವಶ್ಯಕ. ನಿಮ್ಮ ಕಾರ್ಯಸಾಧನೆಗೆ ಈ ಕುಟಿಲತೆಯು ಒಂದು ಅನಿವಾರ್ಯ ಅಸ್ತ್ರವಾಗಿದ್ದು ಅದನ್ನು ಬಳಸಲು ಹಿಂಜರಿಯಬಾರದು. 15. ಲೋಕದ ಟೀಟೆಗಳಿಗೆ ಅಂಜದ ನಿರ್ಲಿಪ್ತತೆ. ನೀವು ಸರಿಯಾದ ಹಾದಿಯಲ್ಲಿದ್ದಾಗ ಲೋಕವು ನಿಮ್ಮನ್ನು ನಾನಾ ರೀತಿ ಟೀಕಿಸಬಹುದು. ಸಮಾಜದ ಕಟ್ಟುಪಾಡುಗಳಿಗೆ ಅಥವಾ ಜನರ ಮಾತುಗಳಿಗೆ ಹೆದರಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಡಿ. ನೀವು ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳು ಜನರಿಗೆ ಇಷ್ಟವಾಗದಾಗ ಅವರು ನಿಮ್ಮನ್ನು ಕೆಟ್ಟವನು ಎನ್ನಬಹುದು. ಅಂತಹ ಟೀಕೆಗಳಿಗೆ ಕಿವಿಗೊಡದೆ ನಿಮ್ಮ ದಾರಿಯಲ್ಲಿ ನೀವು ಸಾಗುವುದು ಅತೀ ಮುಖ್ಯ. ಸಮಾಜವು ಸಾಮಾನ್ಯವಾಗಿ ಬದಲಾವಣೆಯನ್ನು ಅಥವಾ ಕಠಿಣ ವ್ಯಕ್ತಿತ್ವವನ್ನು ಬೇಗನೆ ಒಪ್ಪಿಕೊಳ್ಳುವುದಿಲ್ಲ. ನೀವು ಜನರ ನಿರೀಕ್ಷೆಗೆ ತಕ್ಕಂತೆ ಬದುಕಲು ಹೋದರೆ ನಿಮ್ಮ ಸ್ವಂತ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೀರಿ. ಹಾಗಾಗಿ ಜನರ ಮಾತುಗಳನ್ನು ಕಡೆಗಣಿಸುವ ವಿಷಯದಲ್ಲಿ ನೀವು ನಿರ್ದಯಿಯಾಗಿರಬೇಕು. ನಿಮ್ಮ ಗುರಿಯ ಮೇಲೆ ಮಾತ್ರ ನಿಮ್ಮ ಗಮನವಿರಲಿ, ಹೊರಗಿನ ಅಬ್ಬರಗಳಲ್ಲ.
ಅಂತಿಮವಾಗಿ ನಿಮ್ಮ ಯಶಸ್ಸು ನಿಮ್ಮನ್ನು ಸಮರ್ಥಿಸುತ್ತದೆ. ನೀವು ಕೆಟ್ಟವನು ಎಂದು ಕರೆಸಿಕೊಂಡರೂ ನಿಮ್ಮ ಸಾಧನೆಗಳು ಸಮಾಜಕ್ಕೆ ಹಿತವಾಗಿದ್ದರೆ ಕಾಲಾನಂತರದಲ್ಲಿ ಅದೇ ಸಮಾಜ ನಿಮ್ಮನ್ನು ಕೊಂಡಾಡುತ್ತದೆ. ಹಾಗಾಗಿ ಪ್ರಸ್ತುತ ಕ್ಷಣದಲ್ಲಿ ಇತರರ ಟೀಕೆ ಅಥವಾ ಮೆಚ್ಚುಗೆಗೆ ಅಂಟಿಕೊಳ್ಳದೆ ನಿಮ್ಮ ತತ್ವಗಳಿಗೂ ಗುರಿಗಳಿಗೂ ಬದ್ಧರಾಗಿರುವುದು ಅತ್ಯಂತ ಶ್ರೇಷ್ಠವಾದ ಗುಣವಾಗಿದೆ. ಸ್ನೇಹಿತರೆ, ಚಾಣಕ್ಯರು ಹೇಳಿದ ಈ ಕೆಟ್ಟತನ ಎಂದರೆ ಯಾರಿಗೋ ದ್ರೋಹ ಮಾಡುವುದಲ್ಲ ಅಥವಾ ಇನ್ನೊಬ್ಬರ ಆಸ್ತಿ ಕಬಳಿಸುವುದಲ್ಲ. ಬದಲಾಗಿ ಈ ಕೆಟ್ಟ ಲೋಕದಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಬಳಸಬೇಕಾದ ರಕ್ಷಣಾ ಕವಚಗಳು. ಅತಿಯಾದ ಒಳ್ಳೆಯತನ ನಿಮ್ಮನ್ನು ಅಸಹಾಯಕನನ್ನಾಗಿ ಮಾಡುವ ಮುನ್ನ ಚಾಣಕ್ಯರ ಈ ಚಾಣಾಕ್ಷ ತಂತ್ರಗಳನ್ನು ಅಳವಡಿಸಿಕೊಳ್ಳಿ. ನೆನಪಿಡಿ, ಸಮರ್ಥನಾದವನಿಗೆ ಮಾತ್ರ ಈ ಸಮಾಜ ಗೌರವ ನೀಡುತ್ತದೆ. ಬದುಕಿನ ಪ್ರತಿ ಹಂತದಲ್ಲೂ ನೀವು ಸಿಂಹದಂತೆ ಗರ್ಜಿಸಬೇಕಾಗಿಲ್ಲ, ಆದರೆ ಹಾವಿನಂತೆ ಬುಸುಗುವ ಕಲೆ ತಿಳಿದಿರಲಿ. ಆಗ ಮಾತ್ರ ನೀವು ಶತ್ರುಗಳಿಂದ ಮತ್ತು ಸಂಕಷ್ಟಗಳಿಂದ ದೂರವಿರಲು ಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನಕ್ಕೆ ಸ್ಫೂರ್ತಿ ನೀಡಿದ್ದರೆ ತಪ್ಪದೇ ಲೈಕ್ ಮಾಡಿ. ಇಂತಹ ಬದುಕಿನ ಮಹತ್ವದ ಪಾಠಗಳನ್ನು ಪ್ರತಿದಿನ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಜೀವನದಲ್ಲಿ ಈ 15 ಅಂಶಗಳಲ್ಲಿ ಯಾವುದನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿ ಕಮೆಂಟ್ನಲ್ಲಿ ಐ ವಿಲ್ ಎಂದು ಬರೆಯುವುದನ್ನು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ಜೀವನ ಸುಖಮಯವಾಗಲಿ.